ಬಜಾರಿ ಅಷ್ಟೊಂದು ಪಿಲ್ಗಳನ್ನ ಯಾಕೆ ತಗೊಂಬಂದಿದ್ಯಾ? ಏನೋ ನೀನೇ ಹೊತ್ಕೊಳ್ತೀಯಾ? ನೀನೇ ಮಾಡೋದು ಚಳಿಗೆ ಇದೇ ಗತಿ. ನೀನ್ ಲ್ಯಾಪ್ಟಾಪ್ ಕೊಟ್ಟು ಬಜಾರಿ ನಾನು ನಿನ್ ಜೊತೆ ಬೇಕಾದ್ರೆ ಕ್ವಿಲ್ಟಲ್ಲ ಯಾಕೆ? ತುಂಬಾ ಗಾಳಿ ಬಿಡ್ತದೆ. ವಿಂಡೋ ಕ್ಲೋಸ್ ಮಾಡ್ಬಿಟ್ಟು ಬರ್ತೀನಿ. ಏ ಬಜಾರಿ ಏನ್ ಹೋಗ್ತಿದ್ಯಾ ನೀನು? ನಿಮಿಷ ಬಂದೆ. ವಾಚ್ಮನ್ ಅಣ್ಣ, ಅಯ್ಯೋ ಶಿವನೇ, ಅಮ್ಮು ಈಗ ನನ್ನ ಕಡೆಗೆ ಬರ್ತಿದ್ದಾಳೆ. ಈಗ ನಾನು ನೋಡ್ಬಿಟ್ರೆ ಏನಪ್ಪ ಮಾಡ್ಲಿ? ಅಣ್ಣ ತುಂಬಾ ಚಳಿ ಇದೆ, ನೀವು ನಡುತ್ತಿದ್ದೀರಾ ಅನ್ಸ್ತು, ಅದಕ್ಕೆ ಬ್ಲಾಂಕೆಟ್ ತಗೊಂಬಂದೆ, ತಗೊಳ್ಳಿ. ಹೆಂಗಮ್ಮ ತಗೊಳ್ಳಿ? ನಾನು ಇಂಥ ಸಂದರ್ಭ ಬರದೇ ಇರಲಿ ಅಂತಲೇ ಇಲ್ಲಿ ಡ್ಯೂಟಿ ಹಾಕಿಸ್ಕೊಳ್ಳೋದನ್ನು ಆದಷ್ಟು ಅವಾಯ್ಡ್ ಮಾಡಿಸೋದಕ್ಕೆ ಟ್ರೈ ಮಾಡಿದೆ. ಆದರೂ ಸಾಧ್ಯ ಆಗಲಿಲ್ಲ. ಅಣ್ಣ ನೀವು ನಮ್ಮ ತಂದೆ ಥರ, ಸಂಕೋಚ ಪಡ್ಕೋಬೇಡಿ, ತಗೊಳ್ಳಿ. ಪಾಪ ಇವ್ರು ತುಂಬಾ ಸಂಕೋಚ ಪಡ್ಕೊಳ್ತಾರೆ. ಅಮ್ಮು, ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಕಣಮ್ಮ. ನೀನು ಶ್ರೀಮಂತರ ಮನೆಗೆ ಸೊಸೆ ಆಗಿ ಬಂದರೂ ನಿನ್ನ ಸ್ವಭಾವ ಬದಲಾಗಲಿಲ್ಲ. ಸ್ವಲ್ಪನೂ ದುಡ್ಡಿನ ಅಹಂಕಾರ ಬಂದಿಲ್ಲ. ಒಬ್ಬ ಸಾಮಾನ್ಯ ವಾಚ್ಮನ್ನ ಕೂಡ ಮನೆಯೊಂಥರ ಗೌರವದಿಂದ ಕಾಣ್ತೀಯ. ನಮ್ಮ ಮನೆಯಲ್ಲಿ ಮಗಳಾಗಿದ್ದಾಗ ಹೇಗೆ ಸರಳವಾಗಿದೆಯೋ ಈಗಲೂ ಅದೇ ಥರ ಇದೆಯಾ. ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಕಣಮ್ಮ. ಅಮೂಲ್ಯ ಅಮೂಲ್ಯ ಅಮೂಲ್ಯ. ನಗುವು ಅಳುವು
ಕಾಂತ ಕಾಂತ ಏನ್ ಬಾಸ್? ಏನಿದ್ರು ಟೇಬಲ್ ಮೇಲೆ? ಏನು ಕಾಣಿಸ್ತಾನೆ ಇಲ್ವಲ್ಲಪ್ಪ ಬಾಸ್. ಎಲ್ಲ ಕ್ಲೀನ್ ಮಾಡ್ತಿದ್ದೆ ಬಾಸ್. ಇದು ಯಾವ್ದೋ ಒಂದೇ ಒಂದು ಸ್ಪಾಟ್ ಉಳ್ಕೊಂಡ್ಬಿಟ್ಟಿದೆ. ಆಫೀಸ್ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ನಿಮ್ಗೆ ಎಷ್ಟು ಸಲ ಹೇಳಿದೆ. ಪದೇ ಪದೇ ಹೇಳ್ತಿದ್ರು ಹೀಗೆ ಮಾಡ್ತೀನಿ. ನನ್ನ ಮಾತಾದ್ರೆ ನಿಮ್ಗೆ ಅಷ್ಟೊಂದು ಕೇರ್ಲೆಸ್ ಆಗೋದು. ಹೀಗೆ ಮಾಡ್ತೀರಿ, ಖಂಡಿತವಾಗ್ಲೂ ಏನಾದ್ರು ಸರಿಯಾಗಿ ಮಾಡ್ತೀನಿ. ಬಿ ಕೇರ್ಫುಲ್. ಶ್ರೀಕಾಂತ ಅಕೌಂಟ್ಸ್ ಯಾರು ಮೇಂಟೈನ್ ಮಾಡ್ತಿರೋದು? ಕರೀರಿ ಅವನ್ನ. ಯಾಕೆ ಬಾಸ್? ಬ್ಯಾಲೆನ್ಸ್ ಶೀಟ್ ಅಲ್ಲಿ 50% ಡಿಫ್ರೆನ್ಸ್ ಇದೆ. ಬಾಸ್ ಏನ್ ಬಾಸ್, ಎಷ್ಟು 50 ಪೈಸಾ? ವಾಟ್ ನಾನ್ಸೆನ್ಸ್? ಏನಕ್ಕಂತ 50 ಪೈಸೆ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡ್ತಿರಲ್ಲ? ನಿಮ್ಗೆ 50 ಪೈಸೆ ವ್ಯಾಲ್ಯೂ ಗೊತ್ತಿದೆ ಅಂದ್ರೆ ನಿಮ್ಮ ಸ್ಯಾಲ್ರಿಲಿ 50 ಪೈಸೆ ಕಡಿಮೆ ಕೊಟ್ರೆ ನೀವು ತಗೊಳ್ತೀರಾ? ಇಲ್ಲ ತಾನೆ? ಯಾಕೆ ಏನು ಅಂತ ನೀವು ಪ್ರಶ್ನೆ ಮಾಡ್ತೀರಾ? ಒಂದು ಕಂಪನಿ ನಡೆಸಬೇಕಾದ್ರೆ ಪೈಸೆ ಪೈಸೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತೇನ್ರಿ ನಿಮ್ಗೆ? 2 50 ಪೈಸೆ ಸೇರಿದ್ರೆ ₹1 ಆಗುತ್ತೆ. ಆ ಥರದ್ದು 1 ಕೋಟಿ ಕಾಯಿನ್ಗಳು ಸೇರಿದ್ರೆ ₹1 ಕೋಟಿ ಆಗುತ್ತೆ. 50 ಪೈಸೆ ಯಾವ ದೊಡ್ಡ ವಿಚಾರ, ಯಾವ ಲೆಕ್ಕ ಬಿಟ್ಟಾಕೋದ ಯೋಚನೆ ಮಾಡ್ತಿರಲ್ಲ, ಈ ನಿಮ್ ಲೆವೆಲ್ ಆಫ್ ಥಿಂಕಿಂಗ್ ಇಂದಾನೆ ನಮ್ಮ ದೇಶಕ್ಕೆ ಪ್ರಾಬ್ಲಮ್ ಆಗ್ತಿರೋ. ಈ ಅಪ್ಪ 50 ಪೈಸಕ್ಕೋಸ್ಕರ ದೇಶ ಕೋಟಿ ಅಂತೆಲ್ಲ ಮಾತಾಡ್ತಾ ಇದಾರೆ. ಇವ್ರೇನಾದ್ರೂ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿದ್ರೆ ನಮ್ಮ ದೇಶದ ಕತೆ ಏನಾಗಿರೋದು ಅಂತ. ಯಾಕ್ರಿ ಸೈಲೆಂಟ್ ಆಗಿದ್ದೀರಾ? ಮಾತಾಡ್ರಿ. ವಿಕ್ರಾಂತ್ ಸಾರ್ಥ ಕೊಟ್ಟಿರೋ ಸಲಿಗೆ ಜಾಸ್ತಿ ಆಗಿದೆ ನಿಮ್ಗೆ. ನಿಮ್ಮ ತಲೆ ಮೇಲೆ ಕೂರಿಸ್ಕೊಳ್ಳೋದಕ್ಕೆ ನಾನು ವಿಕ್ರಾಂತ್ ಅಲ್ಲ. ನನಗೆ 50% ಡೆಫಿನೆಟ್ಲಿ ಇಂಪಾರ್ಟೆಂಟ್ ರೀ. 50 ಪೈಸೆ ಅಲ್ಲ ರೀ, 4 ಅಣಿ ಕೂಡ ನನಗೆ ಇಂಪಾರ್ಟೆಂಟ್ ಕಣ್ರಿ. ಯಾಕೆಂದ್ರೆ ನನಗೆ ಅದ್ರ ಬೆಲೆ ಗೊತ್ತಿದೆ. ಇನ್ನೊಂದ್ಸಲ ಹೀಗೆ ಕೇರ್ಲೆಸ್ ಬಿಹೇವ್ ಮಾಡಿದ್ರೆ 1 ವರ್ಷದ ಸ್ಯಾಲ್ರಿ ಗೊತ್ತಲ್ಲ. ಇನ್ ಮುಂದೆ ಆದ್ರೂ ಸ್ವಲ್ಪ ಜವಾಬ್ದಾರಿಯಿಂದ ಬಿಹೇವ್ ಮಾಡಿ. ಚಿಕ್ಕ ಮಕ್ಕಳ ತರ ಅಳ್ಬೇಡಿ. ಗೆಟ್ ಔಟ್. ಇವತ್ತೆಲ್ಲ ಕಳಿಸ್ಬಿಡಿ. ಹಾ, ಇನ್ವಾಯ್ಸ್ ಎಲ್ಲ ಸಾರಿ ನಿಮ್ಗೆಲ್ಲ ಆಮೇಲೆ ಮಾಡ್ಲಾ? ಹಾ, ಏನ್ರಿ ಆಯ್ತು ನಿಮ್ಗೆ? ನಮ್ಮ ಬಡ ಬಸ್ಗೆ ಏನೋ ಆಗ್ಬಿಟ್ಟಿದೆ. ಮೊದ್ಲಿನ ತರ ಸೀರಿಯಸ್ ಮೂಡ್ಗೆ ಹೋಗ್ತಾ ಇದಾರೆ ಅನ್ನಿಸ್ತಾ ಇದೆ. ಅದಕ್ಕೆ ಯದ್ವಾ ತದ್ವಾ ಏನೇನೋ ಮಾತಾಡ್ತಾ ಇದಾರೆ. ನಾನು ಛೋಟಾ ಬಾಸ್ನೇ ಕಂಜೂಸ್ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಬಡ ಬಸ್ಸು ಅವ್ರಿಗಿಂತ ಕಂಜೂಸ್. 50 ಪೈಸಾ, ಆಫ್ಟರ್ ಆಲ್ 50 ಪೈಸಕ್ಕೂ ಲೆಕ್ಕ ಕೇಳ್ತಾ ಇದಾರೆ. ಛೋಟಾ ಬಾಸ್ ಇದ್ದಿದ್ರೆ ಹೆಂಗೂ ಹ್ಯಾಂಡಲ್ ಮಾಡಿರೋರು, ಆದ್ರೆ ಈಗ ಪ್ರೆಗ್ನೆಂಟ್ ಅಂತ ಅವರು ಆಫೀಸಿಗೆ ಬರ್ತಾ ಇಲ್ಲ. ಇದೆಯಲ್ಲ ರೀ ಪ್ರೆಗ್ನೆಂಟು ನನ್ನ ವೈಫು. ಅದನ್ನೇ ಹೇಳಕ್ ಬಂದೆ. ಛೋಟಾ ಬಾಸ್ ಪ್ರೆಗ್ನೆಂಟ್ ಅಲ್ಲ, ಛೋಟಾ ಬಾಸ್ ಅವ್ರ ವೈಫ್ ಪ್ರೆಗ್ನೆಂಟ್ ಅಂತ ಹೇಳ್ದೆ. ನೀವು ಅರ್ಥ ಮಾಡ್ಕೊಂತೀರಾ ಅನ್ಕೊಂಡೆ, ಆದ್ರೆ ನೀವು ಅದಕ್ಕೂ ಬ್ರೇಕ್ ಆಗ್ತಾ ಇದ್ದೀರಾ. ಅದು ಬಿಡಿ, ಈಗ ಬಡ ಬಾಸ್ನ ನನ್ನ ಕೈಯಲ್ಲಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ನೀವೇ ಏನಾದ್ರೂ ಮಾಡ್ಬೇಕು. ಈ ಮಾತನ್ನ ವೇದಾಂತ ಏನಾದ್ರು ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ಈಗಲೇ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಇನ್ನು ಇದನ್ನೆಲ್ಲ ಏನಾದ್ರು ಕೇಳಿಸ್ಕೊಂಡ್ಬಿಟ್ರೆ ನನಗೆ ಗೇಟ್ ಪಾಸ್ ಕೊಡೋದಂತೂ ಗ್ಯಾರಂಟಿ. ಸಾರ್ಥಕ್ ಸರ್, ಏನಾದ್ರೂ ಮಾಡಿ ಅವ್ರನ್ನ ಸಮಾಧಾನ ಮಾಡಿ. ಲೇಟ್ ಆದ್ರೆ ಅವರು ನಿಮ್ಮ ಕುಕ್ಕು ಮಂಗಳಾರತಿ ಎತ್ತೋ ಚಾನ್ಸಸ್ ಇದೆ. ಏಯ್ ಸುಮ್ಮನಿರ್ರಿ. ಇದಕ್ಕೆಲ್ಲ ವಿಕ್ಕಿನ ಕರೆಕ್ಟ್. ಅವನ್ನೇ ಕೇಳಿದ್ರೆ ಏನಾದ್ರು ಐಡಿಯಾ ಕೊಡ್ತಾನೆ. ಎಲ್ರಿ ಖರಾಬ್ ಕಾಂತ. ಯಾಕ್ರಿ ಹೇಳ್ತಿದ್ದೀರಾ? ಏನ್ ಬಂತು ದೊಡ್ಡ ರೋಗ? ನಿಮ್ಗೆ ಲಕ್ಷ್ಮೀಕಾಂತ ಅಂತ ಹೆಸರಿಟ್ಟಿರೋದ್ರಲ್ಲಿ ಯಾವ ಡೌಟು ಇಲ್ಲ. ಒಳ್ಳೆ ಹೆಣ್ಮಕ್ಳ ತರ ಹೇಳ್ತಿದ್ದೀರಲ್ಲ, ಏನಾಯ್ತು? ಯಾವ ಬಾಯಲ್ಲಿ ಹೇಳಿ ಛೋಟಾ ಬಾಸ್, ನೀವು ಆಫೀಸಲ್ಲಿ ಇಲ್ದೆ ತಾಯಿ ಇಲ್ಲದ ತವರಾಗಿದೆ ಈ ಆಫೀಸು. ಹೆಂಗೆಂಗೋ ಆಡ್ತಾ ಇದ್ದಾರೆ ಬಡ ಬಾಸ್. ಯಾವ್ದಕ್ಕೂ ಮೊದ್ಲು ಆಂಜನೇಯನ್ ತಾಯ್ತ ಕಟ್ಸ್ಬಿಡಿ. ಹೆಂಗೆಂಗೋ ಅಂದ್ರೆ ಏನ್ರಿ ಅರ್ಥ? ಹೆಂಗೆ ಅಂತ ಹೇಗೆ ಹೇಳಿ ಛೋಟಾ ಬಾಸ್? ಮುಟ್ಟಿದ್ದಕ್ಕೆ ತಟ್ಟಿದ್ದಕ್ಕೆ ಎಲ್ಲದಕ್ಕೂ ಬೈತಾ ಇದ್ದಾರೆ. ಏನ್ ಹೊಸ ನಿಮ್ಗೆ? ರೆಗ್ಯುಲರ್ ಆಗಿ ಬೈಸ್ಕೊಳ್ಳೋದು ನಿಮ್ ಕೆಲ್ಸದೊಂದು ಭಾಗ ತಾನೆ. ಅಯ್ಯೋ ಛೋಟಾ ಬಾಸ್, ಇದು ನಾರ್ಮಲ್ ಬೈಗಳು ಅಲ್ಲ. ಮಾಡದೇ ಇರೋ ಮಿಸ್ಟೇಕ್ ಎಲ್ಲ ಹುಡುಕಿ ಬೈತಾ ಇದ್ದಾರೆ. ಬರೀ ಗಣ್ಣು ಕಾಣದೇ ಇರೋ ಬೂದ್ ಗನ್ನಡಿ ಹಾಕೊಂಡಿದ್ದಾರೆ ಅನ್ಸುತ್ತೆ. ಸಣ್ಣದೆಲ್ಲ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅಯ್ಯೋ ಕರ್ಮ ಕಾಂತ, ಕರ್ಮ ಕಾಂಡ. ಏನಾಯ್ತು ಅಂತ ಹೇಳ್ರಿ. ಹೇಳಿ ಬಾಸ್. ಏನ್ರಿ ಹೇಳೋದು? ಎಲ್ಲ ನಾನೇ ಹೇಳಿದ್ರೆ ನೀವೇನ್ರಿ ಬರ್ತೀರಾ?
ತಂದ್ರೆ ಲಬ್ಧಿ ಇದೆಯಾ? ದೇವರ ಮೇಲೆ ಎಷ್ಟು ಧೂಳಿದೆ. ವಾಟ್ಸ್ ರಾಂಗ್ ವಿತ್ ಯು? ಒಂದೇ ನಿಮಿಷ ಕಳಿಸ್ತೀರಿ ಬಾಸ್. ಕಾಂತ, ಈ ಕಾಂತ, ಬಾಸ್ ಏನ್ರಿ ಇದು? ನಮ್ ಬ್ಲ್ಯಾಕ್ ಕಾಫಿಗೆ ಸಕ್ಕರೆ ಹಾಕೊಳ್ಳೋಣ ಅಂತ ಗೊತ್ತು ತಾನೆ? ಇಷ್ಟು ಸಕ್ಕರೆ ಓದಿತಿರೋರಿ ಇದೇ ಕಾಫಿನ ಕಲ್ಗಚ್ಚ. ಕಾಂತ, ಕಾಂತ, ಹೇಳಿ ಬಾ. ಅದೇ ನೇಸಿನ ಧೂಳ್ ಜನರೇಟ್ ಮಾಡೋ ಮಿಷಿನ್. ಫಿಲ್ಟರ್ ಕಂಡೆನ್ಸರ್ ಕ್ಲೀನ್ ಮಾಡಿಸ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿಮ್ಗೆ? ಅದನ್ನು ನಾನೇ ಹೇಳ್ಕೊಡ್ಬೇಕಂದ್ರೆ ಕತ್ತೆ ಕಾಯ್ದಕ್ಕೆ ಬರ್ತೀರಾ? ಬರೋದು ಆಫೀಸರ್ ಟೈಮ್ ಪಾಸ್ ಮಾಡೋದು, ಮಂತ್ ಎಂಡ್ ಸ್ಯಾಲರಿ ಕೌಂಟ್ ಮಾಡ್ಕೊಳ್ಳಿ. ಇದೇ ನಿಮ್ ಜಾಬ್ ಡಿಸ್ಕ್ರಿಪ್ಷನ್ ಆಗಿ ಹೋಗಿದೆ ಅಲ್ವಾ? ಈ ವರ್ಷ KYC ಏನ್ ಬರೀತೀರ ಅಂತ ನಾನು ನೋಡ್ತೀನಿ. ಗೆಟ್ ಲಾಸ್ಟ್. ಅಯ್ಯೋ ಚೋಟಾ ಬಾಸ್, ನಾನಿಲ್ಲಿ ಅಳ್ತಾ ಇದ್ರೆ ನೀವು ನಗ್ತಾ ಇದ್ದೀರಾ. ಬಡ ಬಾಸು ಇಟ್ಟಾಡುತ್ತಾ ಇದ್ದಾರೆ, ಅವ್ರ ಟಾರ್ಚರ್ ತಡೆಯಕ್ಕಾಗ್ತಾ ಇಲ್ಲ. ನೀವಿದ್ದಿದ್ರೆ ನನಗೆ ಒಂದು ದಿಕ್ಕಾಗಿರ್ತಾ ಇದ್ರಿ. ಆದ್ರೆ ನಾನೀಗ ದಿಕ್ಕಿಟ್ಟಿರೋ ದಾರಿ ತಪ್ಪಿರೋ ಮಗ ಆಗಿದ್ದೀನಿ. ಅದ್ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನೀವೇ ನನ್ ಕಾಪಾಡ್ಬೇಕು, ಇಲ್ಲ ಅಂದ್ರೆ ಈ ಬಡಪಾಯಿ ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ಅಗ್ರಜ ನಿಮ್ಗೆ ಸರಿಯಾಗಿ ಮಾಡಿದಾನೆ. ನೀವು ನಿಮ್ ಕಾಮಚೋರ್ ಆಟಗಳನ್ನ ಬಿಟ್ಟು ನೀಯತ್ತ ಕೆಲಸ ಮಾಡಿದ್ರೆ ಎಲ್ಲ ಸರಿಯಾಗಿ ಹೋಗುತ್ತೆ. ಅಯ್ಯೋ ಚೋಟಾ ಬಾಸ್, ಒಪ್ಕೋತೀನಿ. ಮೊದ್ಲು ಇದೆಲ್ಲ ಹೀಗೆ ಇತ್ತು, ಏನು ಪ್ರಾಬ್ಲಮ್ ಇರ್ಲಿಲ್ಲ, ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಆದ್ರೆ ಇವಾಗ ಏನ್ ರೀಸನ್ ಅಂತಾನೆ ಗೊತ್ತಿಲ್ಲ. ಹುಡುಕಿ ಹುಡುಕಿ ಹಿಂಸೆ ಕೊಡ್ತಾ ಇದ್ದಾರೆ. ಚರಣ್ ಸರ್ ತರ ಕಾಮಿಡಿ ಮಾಡ್ಕೊಂಡಿದ್ದೆ, ಆದ್ರೆ ಈಗ ಅವ್ರ ಸಿಸ್ಟರ್ ಶ್ರುತಿ ಮೇಡಮ್ಗೆ ಕಾಂಪಿಟೇಷನ್ ಕೊಡೋ ರೇಂಜ್ಗೆ ಕಣ್ಣೀರಾಗ್ತಾ ಇದ್ದೀನಿ. ನೀವ್ ಅದೇನ್ ಮಾಡ್ತಿರೋ ಬಿಡ್ತಿರೋ ನಂಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಬಡ ಬಾಸ್ ಮೂಡ ಸರಿ ಮಾಡಿ, ಇಲ್ಲ ಅಂದ್ರೆ ನಾನು ಹೇಗೆ ಕೆಂಪಸ್ ಹತ್ಕೊಂಡು ಬೆಂಗಳೂರಿಗೆ ಬಂದಿದ್ನೋ ಅದೇ ತರ ಕೆಂಪಸ್ ಹತ್ಕೊಂಡು ವಾಪಸ್ ಹೋಗ್ಬಿಡ್ತೀನಿ ಊರಿಗೆ. ಸತ್ತು ಬದುಕೋದಕ್ಕಿಂತ ಒಂದೇ ಸಲ ಸಾಯದೆ ವಾಸಿ ಅನ್ನಿಸ್ತಾ ಇದೆ. ಆಯ್ತು ಆಯ್ತು, ಹತ್ತು ಜಾಸ್ತಿ ಕೊರಗಬೇಡಿ, ನಾನೇನೋ ಒಂದು ಮಾಡ್ತೀನಿ. ಥ್ಯಾಂಕ್ ಯು ವಿಕ್ಕಿ ಬಾಸ್. ಏನ್ ಮಾಡ್ತೀರಾ? ಅಗ್ರಜ ಯಾವಾಗ್ಲೂ ನಗ್ತಾ ಇರೋ ತರ ಒಂದ್ ಸ್ಮೈಲಿ ಟಾನಿಕ್ ಕಳ್ಸ್ಕೊಡ್ತೀನಿ. ಓಕೆ, ನೈಸ್ ಐಡಿಯಾ, ಥ್ಯಾಂಕ್ ಯು. ಹೌದು, ಏನ್ ಮಾಡ್ತಾರೆ? ಹುಷಾರಾದ ಕೂಡ್ಲೆ ಇಬ್ರು ನಮ್ ವಿಷಯನ ನಮ್ ಮನೇಲಿ ಹೇಳ್ಬೇಡಣ, ಅರ್ಥ ಆಯ್ತಾ? ನಿನ್ನ ಕಾಯಕ್ ಆಗಲ್ಲ ಕಣೋ. ಧ್ರುವ, ನೀನು ನನ್ನ ಜೊತೆಗಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಇವತ್ತು ನಾನು ನಿನ್ನ ಜೊತೆ ಕಳೆದಿದ್ದು ಸ್ವಲ್ಪ ಹೊತ್ತೇ ಆಗಿರ್ಬೋದು, ಆದರೂ ನಾನೆಷ್ಟು ಖುಷಿಯಾಗಿದ್ದೆ ಗೊತ್ತಾ? ಈ ಥರ ಖುಷಿಪಟ್ಟು ತುಂಬ ದಿನನೇ ಆಗಿತ್ತು. ಅದೇನೋ ಗೊತ್ತಿಲ್ಲ, ಇವತ್ತಿನ ದಿನ ಸಕ್ಕ ಸ್ಪೆಷಲ್ ಅನಿಸ್ತಾ ಇದೆ. ಮದುವೆ ಆಗಿ ಮನೇಲಿದ್ದೀವೇನೋ ಅಂತೆಲ್ಲ ಅನ್ಸೋಯ್ತು. ಅನ್ನಿಸ್ತಾ ಇದೆ ಅಂದರೆ ಮದುವೆ ಆಗೋದೇ ಅಲ್ವಾ? ಹಾಂ, ಹಾಗೆ ಇನ್ನೊಂದು ವಿಷಯ, ನಾನಿವತ್ತು ನಿಂಗೊಂದು ಮುತ್ತು ಕೊಟ್ಟೆ. ಕೊಟ್ಟಿರೋದು ಸಾಲ, ಮದುವೆ ಆದಮೇಲೆ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಐ ಲವ್ ಯು ಸೋ ಮಚ್.
ಇಷ್ಟೆಲ್ಲ ಆಗಿದ್ರು ನನಗೊಂದು ಮಾತು ಹೇಳಿಲ್ವಲ್ರಿ? ಆಫೀಸಲ್ಲಿ ನಾನು ರೌಡಿನಾದ್ನಿ ಇಲ್ಲ ಅಂದ್ರೆ ಅಗ್ರಜಂಗೆ ಎಷ್ಟು ಬರ್ಡನ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ? ನಾನು ಅಗ್ರಜನ್ ಜೊತೆ ಮಾತಾಡ್ತೀನಿ. ಓಕೆ, ಏನ್ ಮಾಡ್ತಿದ್ಯೋ ಒಬ್ನೇ ವಿಕ್ರಾಂತ್? ಅಗ್ರಜ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ನಿನ್ನ ಹತ್ರ. ಏನೋ ಸರಿಯಾಗಿ ಪ್ಲಾನ್ ಮಾಡಿರ್ತೀಯ ನೀನು, ಹೇಳಪ್ಪ. ಏನ್ ಅಗ್ರಜ ನೀನ್ ಬಂದೆ ಅಂತ ಪ್ರೀತಿಯಿಂದ ಮಾತಾಡ್ಸೋಣ ಅನ್ಕೊಂಡ್ರೆ ಪ್ಲಾನ್ ಗೀನು ಅಂತಿದ್ಯಲ್ಲ. ನೀನು ನೀನ್ ರೌಡಿ ನಾನು ಈ ತರ ಓವರ್ ಆಕ್ಟಿಂಗ್ ಮಾಡ್ಬೇಡ. ಏನು ಅಂತ ವಿಷಯ ಹೇಳು. ಅಗ್ರಜ, ಅದೇನು ಅಂದ್ರೆ ಮನೆಯಲ್ಲಿ ಆರ್ತಿ ಅವ್ರನ್ನ ನೋಡ್ಕೊಳ್ಳೋಕೆ ನನ್ನನ್ನು ಅಪಾಯಿಂಟ್ ಮಾಡಿದೆ ಅಲ್ವಾ? ಹೌದು. ಮತ್ತೆ ನಾನು ಇಲ್ಲಿದ್ದೀನಿ ಅಂದ್ಮೇಲೆ ರೌಡಿನಾದ್ನಿ ಇಲ್ಲಿ ಯಾಕೆ ಅಂತ. ಯಾಕೆ ವಿಕ್ರಾಂತ್, ಇಷ್ಟು ದಿನ ಆರ್ತಿ ಅವ್ರಿಗೆ ಶುರುವಾಗಿರೋ ಭಯ ಈಗ ನಿನ್ಗೂ ಬಂತ? ಅಮೂಲ್ಯದಿಂದ ನಿನ್ ಮಗುಗೆ ಬಿಡ್ತು ಅನ್ನೋ ಅಗ್ರಜ. ನನ್ನ ತಲೆಯಲ್ಲಿ ಆ ತರ ನೆಗೆಟಿವ್ ಥಾಟ್ಸ್ ಬರೋದಾಗ್ಲಿ, ರೌಡಿನಾದ್ನಿ ಮೇಲೆ ಅನುಮಾನ ಪಡೋದಾಗ್ಲಿ ಆ ದಿನ ಯಾವತ್ತೂ ಬರಲ್ಲ. ಮತ್ತೆ ಅವಳು ಅಲ್ಬೇಕು ಅಂತ ಯಾಕೆ ಕೇಳ್ತಿದ್ಯಾ? ಅಗ್ರಜ, ನಾನೊಂದ್ ಹೇಳಿದ್ರೆ ನೀನ್ ಏನೋ ತಿಳ್ಕೊಳ್ತಿದ್ಯಾ. ಸರಿ, ಅದೇನು ಅಂತ ಡೈರೆಕ್ಟ್ ಆಗಿ ಹೇಳು. ನೋಡಗ್ರಜ, ಇವಾಗ ಆರ್ತಿ ಅವ್ರನ್ನ ನೋಡ್ಕೊಳಕ್ಕೆ ಮನೇಲಿ ನಾನಿದ್ದೀನಿ. ಆಫೀಸಲ್ಲಿ ನಾನು ಇಲ್ಲ, ರೌಡಿನಾದ್ನಿನೂ ಇಲ್ಲ ಅಂದ್ರೆ ಎಲ್ಲಾ ವರ್ಕ್ ಲೋಡು ನಿನ್ ತಲೆ ಮೇಲೆ ಬಂದು ಬರ್ಡನ್ ಆಗಲ್ವಾ ಅಂತ. ಅದಕ್ಕೆ ಹೇಳ್ತಿರೋದು, ರೌಡಿನಾದ್ನಿ ಆಫೀಸಿಗೆ ಬಂದ್ರೆ ನಿನ್ಗೂ ಬರ್ಡನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಜೊತೆಗೆ ಅಕ್ಕ ತಂಗಿ ಮಧ್ಯ ಸ್ವಲ್ಪ ಗ್ಯಾಪ್ ಕೊಟ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಕಮ್ಮಿ ಆಗ್ಬೋದಲ್ವಾ ಅಂತ. ಮೂಡ್ ಸ್ವಿಂಗ್ ಇಂದ ಆರ್ತಿ ಅವರು ರೌಡಿನಾದ್ನಿಗೆ ಏನೋ ಅನ್ನೋದು, ಆಮೇಲೆ ರೌಡಿನಾದ್ನಿ ಬೇಜಾರ್ ಮಾಡ್ಕೊಳ್ಳೋದು, ಅದೆಲ್ಲ ಯಾಕೆ ಅಂತ. ಅದಕ್ಕೆ ರೌಡಿನಾದ್ನಿ ಆಫೀಸಿಗೆ ಬಂದ್ರೆ ನಿನಗೊಂದ್ ಸ್ವಲ್ಪ ಕೆಲಸ ಕಮ್ಮಿ ಆಗ್ಬೋದಲ್ವಾ? ನೀನ್ ಹೇಳ್ತಿರೋದು ಕರೆಕ್ಟ್. ಸರಿನಪ್ಪ, ನೀನ್ ಹೇಳಿದಾಗೆ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಅಗ್ರಜ. ಐ ಲವ್ ಯು. ಐ ಲವ್ ಯು ಟು. ಕಾಂತಾನೆ ಕಾಲ್ ಮಾಡಿದ್ರು. ರೀ ಕಾಂತ, ನಿಮ್ ಕೆಲ್ಸ ಆಯ್ತು ಅನ್ಕೊಳ್ರಿ. ಅದಿತಿ, ಏನಂದೆ ನೀನು? ನಾನೇನಂದೆ? ನಾನೇನು ಅಂದಿಲ್ವಲ್ಲ. ನೋಡು, ಮುತ್ತು ಗಿತ್ತು ಅಂತ ದಾರಿ ತಪ್ಪಿದ್ರೆ ಕಾಲ್ ಮುರಿದು ಕೈ ಕೊಡ್ತೀನಿ. ಜೋಪಾನ. ಯಾಕೆ ಪರಿ ಪಾಪ ಸುಮ್ಮನೆ ಕಣ್ಣನ್ಗೆ ಏನೇನೋ ಬೈತಾ ಇದೆಯಲ್ಲ? ನೀವ್ ಇದೇ ತರ ಪಾಪ ಕಂದ ಅಂತ ಸುಮ್ನೆ ಕೂತಿರಿ, ನಿಮ್ ಮಗಳು ಮುತ್ತು ಗಿತ್ತು ಅಂತ ಕನ್ಸ್ ಕಾಣ್ತಿದ್ದಾಳೆ. ಏನಮ್ಮ ನೀನು ಹೆತ್ ಮಗಳ ಮೇಲೆ ಡೌಟ್ ಪಡ್ತೀಯಲ್ಲ, ಇದು ಸರಿನಾ? ನೀನ್ ಮುತ್ತು ಅಂತ ಕನ್ಸ್ ಕಾಣ್ತಿದ್ರೆ ನಾನು ಅನುಮಾನ ಪಡೆದೆ ಇನ್ನೇನೆ ಮಾಡ್ಬೇಕಾಗಿತ್ತು? ಅಯ್ಯೋ ಅಮ್ಮ, ಒಳ್ಳೆ ಕತೆ ನಿಂದು. ಸಾಕ್ ಮುಚ್ಚೆ ಬಾಯಿ. ನೀನ್ ಮುತ್ತು ಗಿತ್ತು ಅಂದಿದ್ ಸುಳ್ಳ? ಯಾವ ಸುಳ್ಳು ಅಂದಿದ್ದು? ನನ್ ಮುತ್ತಿನ ಬಗ್ಗೆ ಮಾತಾಡಿದ್ದು ನಿಜಾನೇ. ನೋಡಿದ್ರೇನ್ರಿ, ಈಗ ಗೊತ್ತಾಯ್ತಾ? ಅಯ್ಯೋ ಇರಮ್ಮ, ನೀನ್ ಅನ್ಕೊಂಡಾಗೆ ನಾನೇನ್ ಕನ್ಸ್ ಕಾಣ್ತಿರ್ಲಿಲ್ಲ. ನಾನು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ರಿಹರ್ಸಲ್ ಅದು. ಯಾಕ್ರಿ ನಗ್ತಿದ್ದೀರಾ? ನಗದೆ ಇನ್ನೇನು ಅಳಬೇಕಾ? ಪಾಪ ಮಗು ನಾಟಕದ ಮಾತುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀನು ಅದನ್ನೇ ನಿಜ ಅಂದ್ಕೊಂಡು ಅವಳಿಗೆ ಪಾಠ ಮಾಡೋದಕ್ಕೆ ನಿಂತಿದೆಯಲ್ಲ. ನಿಂದು ಒಂಥರ ವಿಚಿತ್ರ ಸ್ವಭಾವ. ಒಂದೇ ಜಾಗದಲ್ಲಿ ನಿಂತ್ಕೊಂಡು ತನಗ್ ತಾನೇ ಹುಚ್ಚಿ ತರ ಮಾತಾಡ್ತಾ ಇದ್ರೆ ನಾನು ಹಾಗೆ ಅನ್ಕೊಳ್ಳೋದು. ಅನ್ಕೊಳ್ದೆ ಏನೇನ್ ಮಾಡ್ತೀಯ ಹೇಳು? ನೀನ್ ತರ ನಾಟಕದ ಪ್ರಾಕ್ಟೀಸ್ ಮಾಡೋರ್ನ ನಾನು ಇದೇ ಮೊದಲನೇ ಸಲ ನೋಡ್ತಿರೋದ್ ಕಣೆ. ಅದೇನ್ ಡೈಲಾಗ್ ಹೇಳ್ತಿದ್ಯೋ ಏನೋ. ಇದೇ ತರ ಏನು ಈಗಿನ ಕಾಲದವ್ರು ನಾಟಕ ಮಾಡೋದು? ಆಹಾ, ನಮ್ಮ ಕಾಲದಲ್ಲಿ ನಾನು ನಾಟಕ ಮಾಡ್ತಿದ್ದೆ. ಎಂತೆಂತ ನಾಟಕ ಗೊತ್ತಾ? ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಹಬ್ಬಕ್ಕ, ಸಂಚಿ ಹೊನ್ನಮ್ಮ, ಒನಕೆ ಓಬವ್ವ. ಆಹಾ, ಆ ಡೈಲಾಗ್ಗಳನ್ನ ಕೇಳ್ತಾ ಇದ್ರೆ ಮೈ ಜುಮ್ಮನದು ಕಣೆ. ದೇಶಭಕ್ತಿ ಹಾಗೆ ಉಕ್ಕಿ ಹರಿಯೋದು ಗೊತ್ತಾ? ನೀವುಗಳು ಇದ್ದೀರಾ, ಇದನ್ನೆಲ್ಲ ಯಾರನ್ನ ನಾಟಕ ಅಂತಾರೇನೆ? ಅದೇನೋ ಮುತ್ಕೊಡೋದಂತೆ, ಮದುವೆ ಆದ್ಮೇಲೆ ಅದನ್ನ ಬಡ್ಡಿ ಸಮೇತ ವಾಪಸ್ ತಗೊಳ್ಳೋದಂತೆ. ಇದೆಲ್ಲ ಒಂದ್ ಮಾತೇನೆ? ಚಿಚಿ ತುತು ಸಯ್ಯಪ್ಪ. ಅಯ್ಯೋ ಅಮ್ಮ, ಅದು ಆಗಿನ ಕಾಲ, ಇದು ಈಗಿನ ಕಾಲ. ಕಾಲಕ್ಕೆ ತಕ್ಕಂಗೆ ಮನುಷ್ಯರು ಬದಲಾಗ್ಬೇಕು, ನಾಟಕಗಳು ಬದಲಾಗ್ಬೇಕು. ಇಲ್ಲ ಅಂದ್ರೆ ಯಾರು ನೋಡಲ್ಲ ಗೊತ್ತಾ? ಆದ್ರೂ ಸ್ವಲ್ಪ ಒಳ್ಳೆ ಕಥೆನೆ ತಗೋಬೋದಾಗಿತ್ತು ಕಣೆ. ಇದ್ಯಾಕೋ ನನಗೆ ಇಷ್ಟ ಆಗ್ಲಿಲ್ಲಪ್ಪ. ಅಮ್ಮ, ನಾವ್ ಯಾವ ನಾಟಕ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ನಾವಲ್ಲ, ಮೇಲ್ ಕೂತಿರೋನು. ಓಹೋ, ಮೇಲ್ ಕೂತಿರೋನು ಅಂದ್ರೆ ನಿಮ್ ನಾಟಕದ ಮೇಷ್ಟ್ರ? ಹೋಗ್ಲಿ ಬಿಡು, ಹೇಗೋ ನೀನ್ ಚೆನ್ನಾಗಿ ನಾಟಕ ಮಾಡಿದ್ರೆ ಸಾಕಪ್ಪ. ಆದ್ರೂ ನೀನು ಈ ಮುತ್ತು ಗಿತ್ತು ಅಂತಿದ್ಯಲ್ಲ, ಒಂದ್ಸಲ ನನ್ನ ಎದೆ ಜೊಲ್ ಅಂದ್ಬಿಡ್ತು ಕಣೆ. ಆದ್ರೆ ಈಗ ನನ್ಗೆ ಅರ್ಥ ಆಗ್ತಿದೆ ನೋಡು,
ನನ್ನ ಮಗಳು ಇನ್ನೂ ಚಿಕ್ಕವಳು, ಅವಳು ಈ ಲವ್ವು ಗಿವ್ವು ಎಲ್ಲ ಮಾಡಲ್ಲ ಅಂತ.